ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ. ಐಪಿಎಸ್ ದಯಾನಂದ್ಗೆ ಡಿಸಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಇದು ಎರಡನೇ ಬಾರಿಗೆ ಕೊಟ್ಟಿರುವಂತಹ ನೋಟಿಸ್. ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ವೈಯಕ್ತಿಕವಾಗಿ ದಯಾನಂದ್ ಹೆಸರಿಗೆ ಕಳುಹಿಸಿರುವಂತಹ ನೋಟಿಸ್ ಇದು. ಪ್ರಕರಣದಲ್ಲಿ ಅಮಾನತ್ತಾಗಿದ್ದಾರೆ ಪೊಲೀಸ್ ಆಯುಕ್ತ ದಯಾನಂದ್ ಅವರು. ಇವತ್ತಿನ ತನಿಖೆಗೆ ಡಿಸಿ ಕೊಟ್ಟಂತಹ ಈ ನೋಟಿಸ್ಗೆ, ಎರಡನೇ ಬಾರಿ ಕೊಟ್ಟಂತಹ ನೋಟಿಸ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪೊಲೀಸ್ ಕಮಿಷನರ್ ಆಗಿದ್ದರು ಈ ಹಿಂದೆ, ಬೆಂಗಳೂರು ಪೊಲೀಸ್ ಕಮಿಷನರ್. ಆ ಸಂದರ್ಭದಲ್ಲಿ ಕಾಲ್ತುಳಿತದ ದುರಂತ ಆಗಿತ್ತು. ಅದಾದಮೇಲೆ ಇವರು ತಲೆದಂಡ ಆಗಿತ್ತು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿತ್ತು. 15 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಹೇಳಿತ್ತು. ಗಾಯಾಳುಗಳು, ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ ಎಲ್ಲರ ಹೇಳಿಕೆಯನ್ನು ಈಗಾಗಲೇ ಜಗದೀಶ್ ಅವರು ದಾಖಲಿಸಿಕೊಂಡಿದ್ದಾರೆ. ಈಗ ಅಂದು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರ ಹೇಳಿಕೆ ಕೂಡ ತುಂಬ ಮುಖ್ಯವಾಗುತ್ತೆ. ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಕಾರಣಕ್ಕಾಗಿಯೇ ಇದು ಎರಡನೇ ಬಾರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮೊದಲ ಬಾರಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ದಯಾನಂದ್ ಅವರು. ಇವತ್ತು ಖುದ್ದು ಅವರ ಹೆಸರಿನಲ್ಲಿಯೇ ನೋಟಿಸನ್ನು ಸರ್ವ್ ಮಾಡಲಾಗಿದೆ. 3 ಗಂಟೆಗೆ ವಿಚಾರಣೆಯನ್ನು ಫೇಸ್ ಮಾಡಬೇಕಾಗಿ ಕೇಳ್ಕೊಳ್ಳಲಾಗಿದೆ. ಇವತ್ತಿನ ವಿಚಾರಣೆಗೆ ಬಿ ದಯಾನಂದ್ ಹಾಜರಾಗ್ತಾರಾ? ಅದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಇದು ಎರಡನೇ ಬಾರಿಗೆ ನೋಟಿಸ್ ಕೊಡ್ತಾ ಇರುವಂತಹದ್ದು ದಯಾನಂದ್ ಅವರಿಗೆ. ಇವತ್ತಿನ ವಿಚಾರಣೆಗಾದ್ರೂ ಹಾಜರಾಗುವಂತಹ ಸಾಧ್ಯತೆ ಇದೆಯಾ? 3 ಗಂಟೆಗೆ ವಿಚಾರಣೆ ಇದೆ ಪ್ರೇಮ್. ಹಾಗಾಗಿ ದಯಾನಂದ್ ಅವರು ಹಾಜರಾಗ್ತಾರಾ ಏನು ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಪ್ರಶ್ನೆ. ಯಾಕಂದ್ರೆ ದಯಾನಂದ್ ಅವರ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಕಮಿಷನರ್ ಆಗಿದ್ದವರು, ಅವರು ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ, ಅವರು ಕೂಡ ಘಟನಾ ಸ್ಥಳದಲ್ಲಿ ಅವತ್ತು ಬಂದಿದ್ರು, ವಿಸಿಟ್ ಮಾಡಿದ್ರು. ಸೊ ಪೊಲೀಸ್ ಅಧಿಕಾರಿಗಳ ಜೊತೆ ಸತತವಾಗಿ ಘಟನೆಯ ಬಗ್ಗೆ ಎಲ್ಲಾ ವಿವರವನ್ನ ಪಡ್ಕೊಂಡು ಅವರೇ ಪ್ರತ್ಯಕ್ಷದರ್ಶಿ ಆಗಿದ್ರು ಕೂಡ. ಸೊ ಹಾಗಾಗಿ ಅವರ ಹೇಳಿಕೆ ಸಾಕಷ್ಟು ಮಹತ್ವವನ್ನ ಪಡೆದಿರುತ್ತೆ. ಈ ಹಿಂದೆ ನೋಟಿಸ್ ಕೊಟ್ಟಾಗ ಅವರು ಬಂದಿರ್ಲಿಲ್ಲ, ಪರವಾಗಿ ವಕೀಲರನ್ನ ಕೂಡ ಕಳಿಸ್ಕೊಟ್ಟಿದ್ರು. ಆದ್ರೆ ಈ ಖುದ್ದು ಅವರೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ. ಹಾಗಾಗಿ ಇವತ್ತು 3 ಗಂಟೆಗೆ ಡಿಸಿ ಅವರ ವಿಚಾರಣೆಗೆ ಏನ್ ಮಾಡ್ತಾರೆ ದಯಾನಂದ್ ಅವರು, ಖುದ್ದು ಹಾಜರಾಗಿ ಹೇಳಿಕೆಯನ್ನ ಕೊಡ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕು. ಅಮಾನತಾದ ಬಳಿಕ ಅವರು ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ವಿಚಾರಣೆಯಲ್ಲಿ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು ಪ್ರೇಮ್. ಪವಿತ್ರ, ಈ ತನಿಖೆ, ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಅವರ ಹೇಳಿಕೆ ತುಂಬ ಮುಖ್ಯನೇ ಆಗುತ್ತೆ. ಯಾಕೆಂದರೆ ಸರ್ಕಾರ ಈಗಾಗಲೇ ಸಂಪೂರ್ಣ ಫೇಲ್ಯೂರ್ ಪೊಲೀಸರದ್ದು ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ಅವರ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಮುಂದಿನ ನಡೆ ಏನಾಗಿರುತ್ತೆ ಅವರ ಹೇಳಿಕೆಯನ್ನು ಪಡೆಯೋ ನಿಟ್ಟಿನಲ್ಲಿ ಅಂತ? ಹೌದು ಪ್ರೇಮ್, ಒಂದು ಕಡೆಯಿಂದ ಜಿಲ್ಲಾಧಿಕಾರಿಗಳಿಗೂ ಕೂಡ ಕಾಲಾವಕಾಶದ ಗಡುವು ಹತ್ರ ಬರ್ತಾ ಇದೆ. ಸರ್ಕಾರಕ್ಕೆ ಅವರು ಶೀಘ್ರವಾಗಿ ವರದಿಯನ್ನು ಸಲ್ಲಿಕೆ ಮಾಡ್ಬೇಕಾಗುತ್ತೆ. ಇದರ ಮಧ್ಯೆ ಪದೇ ಪದೇ ನೋಟಿಸ್ ಕೊಟ್ಟು ಕರೆಸ್ಕೊಳ್ಳುವಂಥದ್ದು ಕೂಡ ಸಾಧ್ಯ ಆಗುದಿಲ್ಲ. ಹಾಗಾಗಿ ಇವತ್ತಿನ ದಿನ ಏನ್ ಮಾಡ್ತಾರೆ ದಯಾನಂದ್ ಅವರು ಅನ್ನುವಂಥದ್ದು ನೋಡ್ಬೇಕು. ಜೊತೆಗೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗದೆ ಕೇವಲ ಅವರ ಪರವಾಗಿ ವಕೀಲರನ್ನ ಕಳಿಸ್ಕೊಟ್ರೆ ಏನಾಗುತ್ತೆ ಮುಂದೆ, ಡಿಸಿ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ನೋಡ್ಬೇಕು. ಇದರ ಮಧ್ಯೆ ಅವತ್ತು ಪೊಲೀಸ್ ಕಮಿಷನರ್ ವರ್ತನೆಯ ಬಗ್ಗೆಯೇ ಖುದ್ದು ಸಿಎಂ ಕೂಡ ಗರಂ ಆಗಿ ಬಹಿರಂಗವಾಗಿ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಘಟನೆಯ ಬಗ್ಗೆ, ಸಾವಿನ ಬಗ್ಗೆ ನನಗೆ ಸರಿಯಾಗಿ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ ಅನ್ನುವಂತಹ ಆಕ್ಷೇಪವನ್ನ ಸಿಎಂ ಅವರು ಕೊಟ್ಟಿದ್ರು. ಇದೇ ಕಾರಣಕ್ಕೆ ಅವರ ತಲೆದಂಡವನ್ನ ಕೂಡ ಮಾಡಿದ್ರು. ಸೊ ಹಾಗಾಗಿ ಇವತ್ತಿನ ಹೇಳಿಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ದಯಾನಂದ್ ಅವರು ಬರ್ತಾರಾ ಇಲ್ವಾ ಏನು ಅನ್ನೋದು ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.